ರಕ್ಷಕ್ ರೋಸ್ಟ್ ಅಲ್ಲ, ಇದು ತಂದೂರಿ ಫ್ರೈ. ರಕ್ಷಕು ಬಾರಪ್ಪ ಅಲ್ಲಾಡ್ಸು. ಅಣ್ಣ ತುಂಬ ಫುಡ್ಡಿ ಆಯಿತಾ, ಜಾಸ್ತಿ ಮಾತಾಡ್ತಾ ಇರ್ತದೆ. ನಾವೆಲ್ಲ ತುಂಬ ಟಾಕೆಟಿವ್ ಆಯಿತಾ, ಯಾವಾಗಲೂ ತಿಂತೇ ಇರ್ತೀವಿ. 16ನೇ ವಯಸ್ಸಲ್ಲಿ ಸೀದೋಗಿರೋ ಪ್ಯಾಕ್ ಮಾಡೋದು ಬಿಟ್ಬಿಟ್ಟು ನೆಟ್ಟಿಗೆ ಸ್ಕೂಲಿಗೆ ಹೋಗಿದ್ದಿದ್ರೆ ಒಂದೆರಡು ಪೇಜಾರು ತಿರುಗಿಸಿದ್ರೆ ನಿಂಗೆ ಈ ಪರಿಸ್ಥಿತಿ ಬತ್ತೈತೇನಣ್ಣ. ಇವತ್ತು ಈ ಥರ ನಾನು ಮಾತಾಡೋದು ಬತ್ತೈತಾ? ಒಂದು ಕೆಲಸ ಮಾಡೋಣ, ನೀವು ಹಿಂಗೆ ಕೊಡ್ತೇ ಇರೋ ಕಂಟೆಂಟು ಹೇಳ್ತೀನಿ, ನನ್ನ ಚಾನಲಿಗೆ ನೀನೇ ಬ್ರ್ಯಾಂಡ್ ಅಂಬಾಸಿಟ್ರು. ಅದು ಏನಾರು ತಲೆ ಮೇಲೆ ತಲೆ ಬೀಳಲಿ, ಕಂಟೆಂಟ್ ಬ್ರೋ ಬ್ರ್ಯಾಂಡ್ ಅಂಬಾಸಿಟ್ರು ಅಫಿಷಿಯಲ್ ಅನೌನ್ಸ್ ಮಾಡಿಬಿಡ್ತೀನಿ, ದೊಡ್ಡದಾಗಿ ಹಾಕ್ತೀನಿ. ಬ್ರ್ಯಾಂಡ್ ಅಂಬಾಸಿಡರ್ ರಕ್ಷಕ್ ಬಿಲ್ಡಪ್ ಅಂತ ಹಾಕ್ಬಿಡ್ತೀನಿ. ಏನಂತೀಯ? ಸುಮ್ಮನೆ ಯಾಕೆ ನೀನು ಒಬ್ಬನೇ ಇಷ್ಟು ಬೆಳೆಯೋದಲ್ಲದೆ ಸಹಚರರು ಜೊತೆಗಿರೋರ್ನು ಬೆಳೆಸೋದು ಅಂದರೆ ಇದೇ ಕಣೋಣ. ಈ ಥರ ನಾನು ಯಾರನ್ನೋ ನೋಡಿದ್ದೆ, ಹೊರವರೇ ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮಂಥವ್ರನ್ನೆಲ್ಲ ಬೆಳ್ಸೋಕೆ ನೀನು ಇದೆಯಲ್ಲ. ಸೊ ನಿನ್ನಿಂದ ಕಣೋಣ ನಾವು, ಆಯಿತಾ? ನಿನ್ನ ನನ್ನ ಬ್ರ್ಯಾಂಡ್ ಅಂಬಾಸಿಟ್ರು, ನನ್ನ ಚಾನಲಿಗೆ ಬ್ರ್ಯಾಂಡ್ ಅಂಬಾಸಿಟ್ರು ಮಾಡೋದ್ರಲ್ಲಿ ಹೆಮ್ಮೆ ಇದೆ ನನಗೆ. ಅವ್ರು ಯಾರೋ ಪುಟ್ರಾಜಣ್ಣ ಬಾರಪ್ಪ, ನಮ್ಮ ಫಿಲಮ್ ರೆಡಿ ಮಾಡಿದ್ದೀವಿ, ರಿಲೀಸ್ ಮಾಡ್ತಾಯಿದ್ದೀವಿ, ಒಂದು 4 ಮಾತಾಡು, ಬಿಗ್ ಬಾಸಿಗೆ ಹೋಗಿ ಬಂದಿದ್ಯಾ, ರೋಸ್ಟ್ ಆಗಿ ಟ್ರೋಲ್ ಆಗಿ ಒಂದೇನೋ 1-2-3 ನೇಮೋ ಫೇಮೋ ಮಾಡ್ಕೊಂಡಿದ್ಯಾ, ಮಾತಾಡಿದ್ರೆ ಐಕ್ಳು ನೀನು ಟ್ರೋಲ್ ಮಾಡ್ತವೆ, ಏನೋ ಒಂದು ಐಪ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕರೆದ್ರೆ ಅಲ್ಲೂ ಪುಟ್ರಾಜಣ್ಣನ ಮಾನ ಮರ್ಯಾದೆ ತೆಗಿತೀಯ. ಪುಟ್ರಾಜಣ್ಣ ಕರೆದ್ರು ಫಿಲಮ್ಗೆ, ನಾನು ಹೋಗೋಕ್ಕಾಗಲಿಲ್ಲ, ಶೆಡ್ಯೂಲ್ ಬ್ಯುಸಿ. ಏನಣ್ಣ ಯಾವುದು ಬಾಹುಬಲಿ KGF ಫಿಲಮ್ ಮಾಡ್ತಾವನೆ, ಬ್ಯುಸಿ ಟೈಟ್ ಶೆಡ್ಯೂಲು, ಒಂದು ಫುಲ್ಲು ಟೈಟ್ ಶೆಡ್ಯೂಲು. ಅಣ್ಣ ಹೇಳಿದ್ದು ಹೆಂಗಿದ್ರು ಅಂದರೆ ಟಾಲಿವುಡ್ಡು ಬಾಲಿವುಡ್ಡು ಎಲ್ಲ ಕಡೆ ಒಂದೊಂದೊಂದು ಸಿನಿಮಾ, ಫುಲ್ಲು ಮಾಸ್ ಇರೋ ಬರೋ ಡೈಲಾಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಅನ್ನೋ ಥರ ಬಿಲ್ಡಪ್ಗಳು. ಅವ್ನು ಪುಟ್ರಾಜಣ್ಣ ಯಾಕಾದರೂ ಕರೆದ್ನೋ, ಯಾಕಾದರೂ ಹೇಳಿದ್ನೋ, ಏನು ಪ್ರಮೋಷನ್ ಮಾಡ್ತಾವನೋ, ಇವನು ಪ್ರಮೋಟ್ ಮಾಡ್ಕೊತವನೋ, ನನ್ನ ಮಾನ ಮರ್ಯಾದೆ ತೆಗಿತಾವನಲ್ಲ ಅನ್ಕೋಬೇಕು ಪುಟ್ರಾಜಣ್ಣ. ಆಮೇಲೆ ಅಣ್ಣ ಹೇಳ್ತಾನೆ, ಇದು ಯಾರ ಶ್ರಮನೂ ಅಲ್ಲ, ನಾನು ಕಷ್ಟಪಟ್ಟು ಕಟ್ತಾ ಇರೋ ಬ್ರ್ಯಾಂಡು. ಈ ಥರ ಒಂದು ಬ್ರ್ಯಾಂಡ್ ಕಟ್ಟೋದಕ್ಕೆ ದೇವರಣ್ಣ ಯಾವ ಕೈಲೂ ಆಗಲ್ಲ ಅಣ್ಣ. ಇಷ್ಟು ಒಂದು ಪ್ರಶಂಸೆಗಳು, ಇಷ್ಟು ಒಂದು ಎಲ್ಲರ ಕೈಯಿಂದ ಹೊಗಳಿಕೆಗಳು, ಎಲ್ಲ ಇಲ್ಲಿ ಟ್ರೋಲ್ ವೀಡಿಯೋ ಅಣ್ಣಂದು ಬತ್ತು ಅಂದರೆ ಎಲ್ಲ ಬರೀ ಕಮೆಂಟ್ ಬಾಕ್ಸ್ ಓಪನ್ ಮಾಡೋದು ಫಸ್ಟು. ಯಾರು ಏನೇನು ಕಮೆಂಟ್ ಮಾಡಿದ್ದಾರೆ ಏನು, ಆ ಕಮೆಂಟ್ಸ್ ಎಲ್ಲ ಅಣ್ಣ ಓದ್ಬಿಟ್ರೆ ಏನಿದು ನನ್ನ ಬ್ರ್ಯಾಂಡ್ ನೇಮು ಇಷ್ಟೊಂದು ಐಪ್ ಆಗಿದೆಯಾ, ಈ ಬ್ರ್ಯಾಂಡಿಗೆ ಇಷ್ಟೊಂದು ಬೆಲೆ ಇದೆಯಾ ಅಂತ ಅಂದ್ಕೊಬಿಡ್ತಾನೆ. ಅದು ಅಣ್ಣ ಅಂದ್ಕೊಂಡವನೇ ಅವನು ಪೂಮಾ ಅಂತ, ಅದು ಪೂಮಾ ಅಲ್ಲ, ಅದು ಉಪ್ಪುಮಾ ಬ್ರ್ಯಾಂಡು ಅಣ್ಣಂದು. ಕೊಡೋಣ, ನೀನು ಕೊಡ್ತಾರೆ ಹೇಳ್ತೀನಿ. ನಿನ್ನಿಂದ ನಾವಣ್ಣ, ಆಯಿತಾ? ಕಾಯ್ತಾ ಇರ್ತೀವಿ ಹೊಸ್ದಾಗಿ ಏನಾರ ಬರಲಿ. ವೇಟಿಂಗ್ ಫಾರ್ ಯು. ಸೊ ಇಷ್ಟ ಹೇಳ್ತಾ ನಾನು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.